या देवी सर्वभूतेषु धेनुरूपेण संस्थिता नमस्तस्यै 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 नमो नमः। ಆತ್ಮೀಯರೇ, ಇದು ಕಾಮಧೇನು ಪಾರ್ಟಿ ಹಾಲ್ ಓಪನಿಂಗ್ ಸೆರೆಮನಿ. ತುಂಬಾ ವಿಶೇಷವಾಗಿರತಕ್ಕಂತಹ ಒಂದು ಪಾರ್ಟಿ ಹಾಲ್ ಅನ್ನು ಮಾಡಿದ್ದಾರೆ. ಇದಕ್ಕೆ ಕಾಮಧೇನು ಅಂತ ಹೆಸರಿಟ್ಟಿದ್ದಾರೆ. ಕಾಮದುಘ ಅಂದ್ರೆ ಯಾವಾಗಲೂ ಕರೆಯುವಂತಹದ್ದು. ಮನುಷ್ಯನಿಗೆ ಕ್ಷೀರ ಅಂದ್ರೆ ಅತ್ಯಂತ ಪ್ರಿಯವಾಗಿರತಕ್ಕಂತಹದ್ದು. ಆ ಕ್ಷೀರವನ್ನು ಕೊಡುವಂತಹದ್ದು ಕಾಮಧೇನು. ದೇವಲೋಕದಲ್ಲಿರ್ತಕ್ಕಂತಹ ದೇವತೆ ಕಾಮಧೇನು 33 ಕೋಟಿ ದೇವತೆಗಳನ್ನು ಸಹಿತವಾಗಿ ತನ್ನ ಒಡಲಲ್ಲೇ ಹೊತ್ತುಕೊಂಡಿರ್ತಕ್ಕಂತಹ ಕಾಮಧೇನುವಿನ ಹೆಸರನ್ನಿಟ್ಟು ಮಾಡಿರ್ತಕ್ಕಂತಹ ಈ ಕಾಮಧೇನು ಪಾರ್ಟಿ ಹಾಲ್ ನಿತ್ಯ ನಿರಂತರವಾಗಿ ಅಭಿವೃದ್ಧಿಯಾಗಿ ಬೆಳೆಯಲಿ. ಮಹೇಶ್ ಹಾಗೂ ರಾಣಿಯವರು ಹಾಗೂ ಗಂಗಾಧರವರು ಸೇರಿ ಮಾಡಿರ್ತಕ್ಕಂತಹ ಈ ಪಾರ್ಟಿ ಹಾಲು ನಿತ್ಯದಿಂದ ನಿತ್ಯಕ್ಕೂ ಬೆಳೀತಾ ಸದಾ ಕಾಲದಲ್ಲೂ ಸಹಿತವಾಗಿ ಈ ಪಾರ್ಟಿ ಹಾಲಿನಲ್ಲಿ ಕಾರ್ಯಕ್ರಮಗಳನ್ನು ಜರುಗ್ತಾ ಇಲ್ಲಿ ಮಾಡಿದಂತಹ ಕಾರ್ಯಕ್ರಮದಿಂದ ಅವರಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಗೌರವಾದಿಗಳು ಲಭಿಸಲಿ ಅಂತ ಅವರ ಕುಲದೇವರ ಪ್ರಾರ್ಥನೆಯೊಂದಿಗೆ ಜೊತೆಯಲ್ಲಿ ಕಾಮಧೇನುವಿನ ಪ್ರಾರ್ಥನೆಯೊಂದಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ಶುಭವಾಗಲಿ. ನಮ್ಮ ಹೆಸರು ಗಂಗಾಧರ್. ನಾವೇ ಈ ಜಾಗವನ್ನು ಮೊದಲು ನೋಡಿದ್ದು. ನಮಗೆ ಈ ಜಾಗ ಒಂಥರ ನೋಡಿದಾಗ ಒಂಥರ ಹಳ್ಳಿ ಒಂದು ಇದ್ರ ಥರ ಇತ್ತು. ಇದು ಮೊದಲು ಬೇರೆ ಒಂದು ಹೋಟೆಲ್ ಆಗಿತ್ತು. ಆ ಹೋಟೆಲ್ಲು ನಮಗೆ ಅದು ಅಷ್ಟು ಇದಾಗಿರಲಿಲ್ಲ. ಅದರಿಂದ ನಮಗೆ ಇದು ಪಾರ್ಟಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಒಂದು ಅನಿಸಿಕೆ ಇತ್ತು. ಇದು ರೋಡೆಲ್ಲ ತುಂಬ ದೊಡ್ಡದಿದೆ, ಸುತ್ತ 3 ಕಡೆನೂ ಜಾಗ ಇದೆ. ಪಾರ್ಟಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಮತ್ತು ಈ ಬಿಲ್ಡಿಂಗು ಇದೆಲ್ಲ ಇರೋದ್ರಿಂದ ಇದನ್ನು ನೋಡಿಬಿಟ್ಟು ನಾವು ಇದಕ್ಕೆ ಕಾಮಧೇನು ಪಾರ್ಟಿಯಲ್ ಅಂತ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಇತ್ತು. ಹಾಗಾಗಿ ನಾವು ಇದನ್ನು ಇವರು ಮಾಲೀಕರ ಹತ್ರ ಮಾತನಾಡಿಬಿಟ್ಟು ನಾವು ಕಾಮಧೇನು ಪಾರ್ಟಿಯಲ್ ಅಂತ ನಾವು ಪ್ರಾರಂಭ ಮಾಡಿದ್ವಿ. ಎಷ್ಟು 3 ಜನಕ್ಕೆ ಗ್ರಾಹಕರಿಗೆ ಒಂದು ಸಲ ಬಂದು ರುಚಿಯನ್ನು ಸವಿಯಲಿ, ಆಮೇಲೆ ಬೇಕಾದರೆ ಅದ್ರ ಬಗ್ಗೆ ಸ್ಟೈಲ್ ಎಲ್ಲ ಯಾವ ಥರ ಕನ್ಸ್ಟ್ರಕ್ಷನ್ ಎಲ್ಲ ಬಂದ್ಬಿಟ್ಟು ನಾರ್ಮಲ್ ಒಂಥರ ಒಂದು ಹಳ್ಳಿ ಥರ ಒಂದು ಆಪ್ಷನಲ್ಲಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಸರ್, ನಮ್ಮ ಹೆಸರು ಮಹೇಶ್ ಅಂತ. ಇದು ನಾವು ಗಂಗಾಧರ್ ಇಬ್ಬರು ಪಾರ್ಟ್ನರ್ ಆಗಿ ಮಾಡ್ತಾ ಇದ್ದೀವಿ. ಇದನ್ನ ನಾವು ಒಂದು 200-250 ಜನ ಕೂತ್ಕೊಳ್ಳೋವಂಥ ಆಸನ ಇದು ಅಂತ ಜಾಗ ಮಾಡಿದ್ದೀವಿ. ಏನಕ್ಕೆ ಅಂದರೆ ಇದು ಮಧ್ಯಮ ವರ್ಗದವ್ರಿಗೆ ಒಂದು ಕೈ ಎಟ್ಟುವ ರೀತಿ ಇರಲಿ. ಸ್ವಲ್ಪ ಎಲ್ಲ ಹೈಫೈ ಇವಾಗೆಲ್ಲ ಜಾಸ್ತಿ ಇದೆ. ನಾವೊಂದು ರೀಸನಬಲ್ ರೇಟ್ ಇಲ್ಲಿ ಮಾಡೋಣ, ಆಮೇಲೆ ಒಳ್ಳೆ ಕ್ವಾಲಿಟಿ ಫುಡ್ ಇದೆಲ್ಲ ಕೊಡೋಣ, ಮಧ್ಯಮದವ್ರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ. ಇದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರೂಜಿಯವರು, ಶಿವಜೋಶ್ ಸರ್ ಅವರು ಎಲ್ಲ ಬಂದು ತುಂಬ ಸ್ನೇಹಿತರು ಮಿತ್ರರೆಲ್ಲ ಬಂದು ಆಶಿಸಿದ್ದಾರೆ. ಅದು ಬಿಟ್ಟು ನಾನು ಒಂದೆರಡು ಮಾತು ಗ್ರಾಹಕರು ಒಂದ್ಸರಿ ಬಂದು ನೋಡಲಿ. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಮ್ಮಿಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಧ್ಯಮ ವರ್ಗದವ್ರಿಗೆ ಕೈಗೆಟ್ಕೋ ಥರ ಮಾಡಬೇಕು ಅಂತ ಮಾಡಿದ್ದೀವಿ ಸರ್. ನಾವು ಅದೊಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಎಲ್ಲ ಪಾರ್ಟಿಯಲ್ಲೂ ಒಂಥರ ಹೈಫೈ ಆಗಿರುತ್ತೆ. ನಾವು ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು, ಏನೋ ಹಂಚಿಂದು ಎಲ್ಲ ಇದು ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು. ಆಮೇಲೆ ರೋಡಿನ ವ್ಯವಸ್ಥೆ ಇದೆಲ್ಲ ಚೆನ್ನಾಗಿದೆ. ಬಸ್ ಕನ್ವೀನಿಯೆಂಟ್ ಎಲ್ಲ ಚೆನ್ನಾಗಿದೆ. ಎಲ್ಲರಿಗೂ ಬಸ್ಸಲ್ಲಿ ಬರ್ಬೋದು, ಎಲ್ಲ ಅನುಕೂಲ ಇರೋದ್ರಿಂದ ಇಲ್ಲಿ ಮಾಡಿದ್ರೆ ಒಂದು ಮಧ್ಯಮ ವರ್ಗದವ್ರು ಅನುಕೂಲ ಆಗ್ಬೋದು ಅಂತ ತಿಳ್ಕೊಂಡು ಮಾಡಿದ್ದೀವಿ ಸರ್. ಓಪನ್ ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ. ನಮ್ಮನ್ನು ಕರೆದಿದ್ದಾರೆ, ಅವ್ರಿಗೆ ನಾವು ಹಾರೈಸಕ್ಕೆ ಬಂದಿದ್ದೀವಿ. ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇರಲಿ ಅಂತ ಹಾರೈಸ್ತೀವಿ.